ಶ್ರೀಮಹಾಗಣಾಧಿಪತಯೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಅಪಾರ ಕರುಣಾಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀಚಂದ್ರಶೇಖರಗುರುಂ ಪ್ರಣಮಾಮಿ ಮುದಾನ್ವಹಂ. ಮಾತಾ ಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರಃ ಬಾಂಧವಾ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಪಂಪಾ ಮಹಾತ್ಮೆ ಮೊದಲನೇ ಅಧ್ಯಾಯ 41ನೇ ಶ್ಲೋಕದಿಂದ. ವೇದ ಮಾರ್ಗ ಪರಿಭ್ರಷ್ಟಾ ಸರ್ವೇ ಪಾಷಂಡ ಸಂಶ್ರಯಾಃ ನಿಷಿದ್ಧಾಹಾರ ನಿರತಾ ವೇದ ವಿಕ್ರಯ ಜೀವಿನಃ. ವೇದ ಮಾರ್ಗದಿಂದ ಭ್ರಷ್ಟರಾಗಿ ಎಲ್ಲರೂ ಧಾರ್ಮಿಕ ಢಂಬಾಚಾರಗಳ ಆಶ್ರಯ ಪಡೆಯುತ್ತಾ ನಿಷಿದ್ಧವಾದ ಆಹಾರ ಸೇವನೆಯನ್ನು ಮಾಡುತ್ತಾ ವೇದವನ್ನು ಮಾರಾಟ ಮಾಡಿಕೊಂಡು ಜೀವಿಸುತ್ತಿರುವರು. ಪಾಂಚರಾತ್ರಾದಿ ಪಾಷಂಡ ಮತಾಚಾರತಃ ಸದಾ ಬ್ರಾಹ್ಮಣಾಃ ಕ್ಷತ್ರಿಯಾ ವೈಶ್ಯಾ ಶೂದ್ರಾಶ್ಚೈವ ತಥಾ ಅಂತ್ಯಜಾಃ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಹಾಗೆಯೇ ಅಂತ್ಯಜರು ಪಂಚರಾತ್ರ ಮೊದಲಾದ ಪಾಷಂಡ ಮತಗಳ ಅನುಸರಣೆಯಲ್ಲಿ ಸದಾ ತೊಡಗಿರುತ್ತಾರೆ. ಸಮಸಂ ವ್ಯವಹಾರಾಶ್ಚ ಭ್ರಷ್ಟಾಶ್ರಮ ಪರಿಗ್ರಹಾಃ ದಾಂಭಿಕಾಃ ಕುತ್ಸಿತಾಚಾರಾ ಮಾನಿನಃ ಪರಹಿಂಸಕಾಃ. ವರ್ಣಾಶ್ರಮ ಧರ್ಮಗಳು ಸರಿಯಾಗಿ ಅನುಸರಿಸಲ್ಪಡದೆ ಭ್ರಷ್ಟರಾಗಿ ಅನ್ಯ ಆಶ್ರಮಿಗಳೊಡನೆ ಮಿಶ್ರರಾಗಿ ವ್ಯವಹಾರ ಮಾಡುತ್ತಾ ಢಾಂಬಿಕರಾಗಿ ಕೆಟ್ಟ ನಡವಳಿಕೆಗಳನ್ನು ಆಚರಿಸುತ್ತಾ ಪರರನ್ನು ಹಿಂಸೆ ಮಾಡುತ್ತಾ ಏತೇ ಸಂತಿ ದುರಾತ್ಮಾನಃ ಕಲೌ ಘೋರೇತು ಪದ್ಮಜ ಅಲ್ಪಾಯುಷಾಮಶಕ್ತಾನೇಮಿ ತೇಷಾಂ ಗತಿರುತ್ತಮಾ. ಪದ್ಮ ಸಂಭವನೆ, ಇಂಥವರು ದುರಾತ್ಮರೇ ಸರಿ. ಅದರಲ್ಲೂ ಕಲಿಯುಗದಲ್ಲಿ ಅಲ್ಪಾಯುಷಿಗಳ ಅಶಕ್ತರಾದ ಇವರಿಗೆ ಉತ್ತಮವಾದ ಗತಿಯು. ಅನಾಯಾಸೇನ ಸರ್ವಜ್ಞ ಕಥಂ ಭೂಯಾದ್ವದ ಪ್ರಭೋ ಉಪಾಯಂ ಕೃಪಯಾ ಬ್ರೂಹಿ ಕಲ್ಯುದ್ಧರಣ ಹೇತವೇ. ಸರ್ವಜ್ಞನಾದ ಪ್ರಭುವೇ, ಅನಾಯಾಸವಾಗಿ ಕಲಿಯ ಪ್ರಭಾವದಿಂದ ಉದ್ಭವವಾಗುವ ಉಪಾಯವನ್ನು, ಹೇಗೆ ಉದ್ಧಾರವಾಗುವುದು ಉಪಾಯವನ್ನು ಕೃಪೆ ಮಾಡಿ ಹೇಳುವವನಾಗು. ತ್ವಮೇವ ವೇತ್ಸಿ ಸರ್ವಂ ಮೇ ತ್ವಾಂ ವಿನಾ ಕೋಸ್ತಿ ಭೂತಲೇ ಇತ್ಯುಕ್ತಂ ನಾರದಂ ದೃಷ್ಟ್ವಾ ಪ್ರೋವಾಚ ಭಗವಾನಜಃ. ನೀನೇ ಎಲ್ಲವನ್ನೂ ಬಲ್ಲವನಾಗಿರುವೆ, ನಿನ್ನ ಹೊರತಾಗಿ ಭೂತಲದಲ್ಲಿ ಯಾರು ತಾನೇ ಇದ್ದಾರೆ ಇಂತು ನುಡಿದ ನಾರದನನ್ನು ನೋಡಿ ಅಜನಾದ ಬ್ರಹ್ಮನು ಪ್ರಸನ್ನನಾಗಿ ಹೇಳಿದನು. ಬ್ರಹ್ಮೋವಾಚ, ಬ್ರಹ್ಮನು ಹೇಳಿದನು, ಸಾಧು ಪೃಷ್ಟಂ ತ್ವಯಾ ಲೋಕಹಿತಾರ್ಥಂ ಮುನಿ ಸತ್ತಮ ವಕ್ಷೇಹಂ ಶೃಣು ಸದ್ಭಕ್ತ್ಯಾ ರಹಸ್ಯಂ ವೇದ ಸಂಹಿತಂ. ಮುನಿಶ್ರೇಷ್ಠನೇ, ಲೋಕಹಿತಕ್ಕಾಗಿ ನಿನ್ನಿಂದ ಚೆನ್ನಾಗಿ ಕೇಳಲ್ಪಟ್ಟಿತು. ನಾನು ಹೇಳುವುದನ್ನು ಭಕ್ತಿಯಿಂದ ಕೇಳು. ವೇದಕ್ಕೆ ಸಮಾನವಾದ ಆ ರಹಸ್ಯವನ್ನು ಕೇಳು. ಪುರಾ ಕೈಲಾಸನಗರೇ ಶಂಕರಂ ಲೋಕಶಂಕರಂ ಪಪ್ರಚ್ಛ ಪರಮೈಕಾಂತೆ ಭಕ್ತ್ಯೇಕಾಗ್ರಧಿಯಾ ಸತೀ. ಒಮ್ಮೆ ಕೈಲಾಸನಗರದಲ್ಲಿ ಲೋಕಶಂಕರನಾದ ಶಂಕರನನ್ನು ಸತಿ ಪಾರ್ವತಿಯು ಪರಮ ಏಕಾಂತದಲ್ಲಿರುವಾಗ ಭಕ್ತಿಯಿಂದಲೂ ಏಕಮತಿಯಿಂದಲೂ ಕೇಳಿದಳು. ಪಾರ್ವತ್ಯುವಾಚ, ಪಾರ್ವತಿಯು ಹೇಳಿದಳು, ದೇವ ದೇವ ಜಗನ್ನಾಥ ಕರುಣಾಕರ ಶಂಕರ
ಪಾಪಿನಾಂ ಪರಮಾ ಮುಕ್ತಿರನಾಯಾಸಂ ಭವೇತ್ ಕಥಂ. ದೇವದೇವ, ಕರುಣಾಕರನೇ, ಶಂಕರನೇ, ಪಾಪಿಗಳಿಗೆ ಪರಮಪದವಾದ ಮುಕ್ತಿಯು ಅನಾಯಾಸವಾಗಿ ಹೇಗೆ ಪ್ರಾಪ್ತವಾದೀತು? ಕಲೌ ದುರ್ಮಾರ್ಗ ನಿರತಾ ಭವಿಷ್ಯಂತಿ ಖಲಾ ಜನಾಃ ಅಜ್ಞಾನಧ್ವಸ್ ಸುಜ್ಞಾನ ಶಿಷ್ಣೋದರ ಪರಾಯಣಾಃ. ಕಲಿಯುಗದಲ್ಲಿ ದುಷ್ಟ ಜನರು ದುರ್ಮಾರ್ಗ ನಿರತರಾಗಿರುತ್ತಾರೆ. ಕಲಿಯುಗದಲ್ಲಿ ದುಷ್ಟ ಜನರು ದುರ್ಮಾರ್ಗ ನಿರತರಾಗಿರುತ್ತಾರೆ. ಅಜ್ಞಾನವೆಂಬ ಕತ್ತಲೆಯಲ್ಲಿ ಸುಜ್ಞಾನವನ್ನು ಕಳೆದುಕೊಂಡು ಸಂತಾನೋತ್ಪತ್ತಿ ಮತ್ತು ಉದರಂಭರಣ ಕಾರ್ಯದಲ್ಲಿ ದುರಂಧರರಾಗಿರುತ್ತಾರೆ. ನಿರಕೆ ನಿಪತಿಷ್ಯಂತೆ ಸ್ವಕೃತ್ಯೈಃ ಪಾಪಕರ್ಮಭಿಃ ವಿಶೇಷಾಂ ಏತೇಷಾಂ ಜಾತು ಚಿಚ್ಛ್ರದ್ಧಾ ನೋದೇತಿ ಪರಮೇಶ್ವರಿ. ತಾವೇ ಮಾಡಿದ ಪಾಪಕರ್ಮಗಳಿಂದ ನರಕದಲ್ಲಿ ಬೀಳುತ್ತಾರೆ. ಇಂಥವರು ಭೂಲೋಕದಲ್ಲಿ ಹುಟ್ಟಿದ್ದರೂ ಇವರ ಚಿತ್ತದಲ್ಲಿ ಪರಮೇಶ್ವರನಲ್ಲಿ ಶ್ರದ್ಧೆಯು ಮಾತ್ರ ಎಂದಿಗೂ ಜಾಗೃತವಾಗುವುದಿಲ್ಲ. ಅತಃ ಕಥಮಿಮೀ ಸರ್ವೇ ತರೇಯುರ್ದುಃಖಸಾಗರಂ ಭಗವದ್ದಿವ್ಯಪಾದಾಬ್ಜಂ ಶರ್ಮದಂ ಪ್ರಾಪ್ನುಯು ಕಥಂ. ಆದ್ದರಿಂದ ಅವರೆಲ್ಲರೂ ಹೇಗೆ ತಾನೇ ದುಃಖ ಸಾಗರವನ್ನು ದಾಟಿಯಾರು? ಹೇಗೆ ಭಗವಂತನ ದಿವ್ಯ ಪಾದ ಕಮಲದಲ್ಲಿ ಸುಖವನ್ನು ಪಡೆದಾರು? ವಿಲೋಕ್ಯತಾನಹಂ ಸರ್ವಾನ್ ಪಾಪ ಸಿಂಧೌ ನಿಮಜ್ಜತಃ ಕಥಾಂ ಪುಣ್ಯಪ್ರದಾಂ ಲೋಕೆ ಸರ್ವಸಪ್ಪಣಾಸಿನೀಂ. ನಾನು ಪಾಪ ಸಮುದ್ರದಲ್ಲಿ ಮುಳುಗುತ್ತಿರುವ ಅವರೆಲ್ಲರನ್ನು ನೋಡಿ ಸರ್ವ ಪಾಪ ನಿವಾರಣೆಯು ಪುಣ್ಯದಾಯಿನಿಯೂ ಆದ ಕಥೆಯನ್ನು ಲೋಕದಲ್ಲಿ ತ್ವನ್ಮುಖಾ ಸಮ್ಯಗಾಕರ್ಣ್ಯ ಪ್ರಕಟೀಕರ್ತುಮುತ್ಸಹೇ ಸ್ಪ್ರಿಯಹಂ ಮೂಢಾ ನ ಜಾನಾಮಿ ತತ್ವಂ ಭಗವತಸ್ತವ. ನಿನ್ನ ಮುಖದಿಂದ ಚೆನ್ನಾಗಿ ಕೇಳಿದ ನಂತರ ಪ್ರಕಟಪಡಿಸಲು ಉತ್ಸಾಹವುಳ್ಳವನಾಗಿದ್ದೇನೆ. ಸ್ತ್ರೀಯಾಗಿರುವ ನಾನಾದರೂ ಮೂಢಳಾಗಿರುವೆ. ಭಗವಂತನ ತತ್ವವನ್ನು ನಾನರಿಯೆನು. ಯಶ್ಚ ಸೂಕ್ಷ್ಮತಮೋಪಾಯೋ ಭವ ದುಃಖ ನಿವಾರಣೆ ಯಸ್ಯ ಶ್ರವಣತಃ ಸರ್ವತೀರ್ಥ ಸ್ನಾನ ಫಲಂ ತಥಾ. ಯಾವ ಭಗವಂತನ ತತ್ವವು ಭವಸಾಗರದ ದುಃಖವನ್ನು ದೂರ ಮಾಡುವುದರಲ್ಲಿ ಅತ್ಯಂತ ಸೂಕ್ಷ್ಮವಾದ ಉಪಾಯವಾಗಿರುವುದೋ ಮತ್ತು ಯಾವುದರ ಕೇಳುವಿಕೆಯಿಂದ ಎಲ್ಲ ತೀರ್ಥ ಸ್ನಾನ ಮಾಡಿದ ಫಲವು ಲಭಿಸುತ್ತದೋ, ಕ್ಷೇತ್ರ ಯಾತ್ರಾ ಫಲಂ ಸರ್ವದೇವ ದರ್ಶನಜಂ ಫಲಂ ಸರ್ವಕ್ರತು ಫಲಂ ಸರ್ವಮಂತ್ರಾನುಷ್ಠಾಜಂ ಫಲಂ. ಸರ್ವಕ್ಷೇತ್ರ ಯಾತ್ರಾಯ ಫಲವು, ಸರ್ವದೇವ ದರ್ಶನದಿಂದ ಲಭಿಸುವ ಫಲವು, ಎಲ್ಲ ಯಾಗಗಳ ಫಲವು, ಎಲ್ಲ ಮಂತ್ರಗಳ ಅನುಷ್ಠಾನದಿಂದ ಲಭಿಸುವ ಫಲವು, ಸರ್ವದಾನ ಫಲಂ ಸರ್ವಪುರಾಣ ಶ್ರುತಿಜಂ ಫಲಂ ಸರ್ವವ್ರತ ಫಲಂ ಸಾಧು ಸಹವಾಸ ಭವಂ ಫಲಂ. ಎಲ್ಲ ದಾನಗಳ ಫಲವು, ಸರ್ವ ಪುರಾಣಗಳ ಶ್ರವಣದಿಂದ ಬರುವ ಫಲವು, ಎಲ್ಲ ವ್ರತಗಳ ಫಲವು, ಸಜ್ಜನರ ಸಹವಾಸದ ಫಲವು. ಸಂಪ್ರಾಪ್ಯ ಮಾನವ ಸದ್ಯೋ ಯಥಾ ಮುಕ್ತೋ ಭವಿಷ್ಯತಿ ತಾದೃಶೀಂ ಭಗವದ್ಭಕ್ತಿದಾಯಿನೀಂ ಭವನಾಶಿನೀಂ. ಹೇಗೆ ಮೇಲೆ ಹೇಳಿದ ಎಲ್ಲ ಫಲವನ್ನು ಪಡೆದ ಮಾನವನು ಮುಕ್ತನಾಗುತ್ತಾನೆಯೋ ಹಾಗೆ ಭವನಾಶಿನಿಯಾದ ಭಗವದ್ಭಕ್ತಿಯನ್ನು ನೀಡುವ ಕಥಾಂ ಕಥಯ ದೇವೇಶ ತದಾಸ್ತಿ ಮಯಿ ಚೇತ್ ಕೃಪಾ.
ಇತ್ಯುಕ್ತಾಂ ಸ್ವಪ್ರಿಯಾಂ ಶಂಭುರಾಲೋಕ್ಯ ಪರಮಾದರಾತ್. ಕಥೆಯನ್ನು ಹೇಳು, ನನ್ನಲ್ಲಿ ಕೃಪೆಯಿದ್ದಲ್ಲಿ ದೇವೇಶ್ವರನೇ ಎಂದು ನುಡಿದ ತನ್ನ ಪ್ರಿಯೆಯನ್ನು ಶಂಭುವು ಪರಮ ಆದರದಿಂದ ನೋಡಿ, ಪ್ರೋಕ್ತಾವಾನ್ ಕಲಿದೋಷಘ್ನಂ ರಹಸ್ಯಂ ವೇದ ಭಾಷಿತಂ. ಈಶ್ವರ ಉವಾಚ ಸಾಧು ಪೃಷ್ಟಂ ತ್ವಯಾ ದೇವಿ ಲೋಕಾನಾಮುಪಕಾರಕಾಂ. ವೇದದಲ್ಲಿ ತಿಳಿಸಿರುವ ಕಲಿದೋಷವನ್ನು ನಾಶ ಮಾಡುವ ರಹಸ್ಯವನ್ನು ಹೇಳಿದನು. ಈಶ್ವರನು ಹೇಳಿದನು, ಎಲೆ ದೇವಿಯೇ, ನಿನ್ನಿಂದ ಲೋಕಗಳಿಗೆ ಉಪಕಾರವಾಗುವ ಒಳ್ಳೆಯದನ್ನೇ ಕೇಳಿರುವೆ. ಕಸ್ತ್ಯೈ ಚಿನ್ನ ಮಯಾ ಪ್ರೋಕ್ತಂ ರಹಸ್ಯಮಿದಮುತ್ತಮಂ ಭಕ್ತ್ಯೇಕಾಗ್ರಧೀಯಸ್ತೇದ್ಯ ವಕ್ಷ್ಯಾಮಿ ಸುಖದಾಯಿಕಂ. ಹಿಂದೆಯೂ ಯಾರಿಗೂ ಈ ಉತ್ತಮವಾದ ರಹಸ್ಯವು ನನ್ನಿಂದ ತಿಳಿಸಲ್ಪಟ್ಟಿಲ್ಲ. ಭಕ್ತಿಯಿಂದಲೂ ಏಕಾಗ್ರ ಬುದ್ಧಿಯಿಂದಲೂ ಕೇಳುತ್ತಿರುವ ನಿನಗೆ ಈಗ ಸುಖ ನೀಡುವ ಈ ವಿಷಯವನ್ನು ಹೇಳುತ್ತೇನೆ. ಮಮ ಮಾಹಾತ್ಮ್ಯಮಲಂ ಕಲಿಕಲ್ಮಷನಾಶನಂ ಮುಕ್ತಿದಂ ಕಲಿಜಾನಾಂ ಚ ಪಂಪಾಕ್ಷೇತ್ರಸ್ಯ ವೈಭವಂ. ಕಲಿಯುಗದಲ್ಲಿ ಹುಟ್ಟಿದವರಿಗೆ ಕಲಿ ಕಲ್ಮಷನಾಶಿಯಾದ ಪರಿಶುದ್ಧವಾದ ನನ್ನ ಮಹಿಮಾರೂಪವಾದ ಪಂಪಾಕ್ಷೇತ್ರದ ವೈಭವವು ಮುಕ್ತಿಯನ್ನು ಸಹ ನೀಡುತ್ತದೆ.